ಹೋರಾಟ ಮಾಡಿ 3 ದಿವಸ ಮೊದಲಿಂದ ಒಂದು ಸಂಪ್ರದಾಯ ಬಾಲಾಜಿ ಇವರೆಲ್ಲ ಸೇರ್ಕೊಂಡು ಮೊದಲಿಂದನೂ ತಿಮ್ಮೇಗೌಡ DC ಇದ್ದಾಗ ರಂಗಮಂದಿರ ಕಟ್ಟಿದ್ದು ನಾವು ಹಂಗೆ ಪೆಂಡಿಂಗ್ ಇದ್ದದ್ದು ತಾರಾಮೇಳ ಮಾಡಿ ಫಿಲಿಮ್ ಆಕ್ಟರ್ ಕರೆಸಿ ಅವತ್ತು ಅದನ್ನು ಪೂರ್ತಿ ಮಾಡಿದ್ನು. ಅವ್ರಿಗೂ ಸನ್ಮಾನ ಮಾಡಿದ್ವಿ. DK ರವಿ ಬಂದರು, ಕೆರೆಲಾಗಳು ತೆಗಿಬಾರ್ದು ಎಂಥಾಣು ಮಾಡಬೇಕು ಅಂದು ಅವ್ರಿಗೂ ಸನ್ಮಾನ ಮಾಡಿದ್ವಿ. ಸಂಜಯ್ ಗುಪ್ತಾ ಬಂದು ಕೆರೆಲಾಗಳು ತೆಗೋ ಪ್ರೋಗ್ರಾಮ್ ಮಾಡಿದ್ನು, ಆತನಿಗೂ ಸನ್ಮಾನ ಮಾಡಿದ್ವಿ. ನಮ್ಮ ದೇವರಾಜ್ ಬಂದರು, ಅವರು ಕೋಲಾರಕ್ಕೆ ನಾವು ಕೆಂಪಿಗೆ ನೋಡಿದ್ವಿ, ಕೋಲಾರ ಕಾಲೇಜ್ ಕಟ್ಟಿದ್ರು, ಅವ್ರಿಗೂ ಒಂದು ಸನ್ಮಾನ ಮಾಡಿದ್ವಿ. ಇವತ್ತು ಸ್ವಾತಂತ್ರ್ಯ ಬಂದಾಗಿಂದ ಕೋಲಾರ ಸಂದಾಗ ಓಡಾಡೋಕ್ಕಾಗ್ತದೆ. ಅಸಹ್ಯವಾಗಿತ್ತು ಅಲ್ಲಿ ಜೋಳ ಸೆಟ್ ಮಾಡೋದು, ಕಲ್ಲು ಹಾಕಿರೋದು, ಅದಕ್ಕೆ ಇದು ಒಂದು ಅದನ್ನು ಬೇಸ ಚೇಂಜ್ ಮಾಡಿಬಿಡ್ತಾರೆ. ಅದರಿಂದ ತಾವು ನಿಮಗೊಂದು ಸನ್ಮಾನ ಮಾಡಬೇಕು ತೀರ್ಮಾನ ಮಾಡಿ ನಾಗರಿಕ ವೇದಿಕೆಯವರು ನಮಗೆ ಆ ಸರ್ಕಲ್ ಸಿಗ್ನಲ್ ಸರ್ಕಲ್ ಮಾಡಬೇಕು ಅಂತೇಳಿ ಅದನ್ನು ನಮಗೆ ಡಾಕ್ಟರ್ ಎಂ ಆರ್ ರವಿ ಅವರೇ, ವಿವಿಧ ಸಂಘಟನೆಗಳು, ರೈತಪರ ಸಂಘಟನೆಗಳಿದ್ದಾರೆ, ಕಾರ್ಮಿಕ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ರಾಜಕಾರಣದಲ್ಲಿ ಸಾಕಷ್ಟು ದೊಡ್ಡಂಥವರು ಎಲ್ಲರೂ ಕೂಡ ಇವತ್ತು ಬಂದಿದ್ದೀವಿ. ಕಾರಣ ಏನು ಅಂತಂದರೆ, ಶಾಸಕಾಂಗದಲ್ಲಿರ್ತಕ್ಕಂಥವರು ಕಾರ್ಯಾಂಗದಲ್ಲಿರ್ತಕ್ಕಂಥವ್ರಿಗೆ, ನ್ಯಾಯಾಂಗದಲ್ಲಿ ನಾವು ನೇರವಾಗಿ ಜನಗಳೆಲ್ಲ ಹೋಗಿ ನ್ಯಾಯಾಂಗದಲ್ಲಿರ್ತಕ್ಕಂಥವ್ರಿಗೆ ನೀವು ಒಳ್ಳೆಯವರು ಪರವಾಗಿಲ್ಲ ಅಂತ 4 ಮಾತು ಹೇಳೋಕ್ಕೆ ಕಷ್ಟ. ಲೋಕ ಅದಾಲತ್ ಕಾರ್ಯಕ್ರಮ ಬಿಟ್ಟರೆ ನ್ಯಾಯಾಂಗದಲ್ಲಿರ್ತಕ್ಕಂಥವ್ರು ಯಾರಿಗೂ ಸಿಗೋದಿಲ್ಲ. ಆದರೆ ಶಾಸಕಾಂಗದಲ್ಲಿರ್ತಕ್ಕಂಥವ್ರಿಗೆ ಅದು MP ಆಗ್ಬೋದು, MLA ಆಗ್ಬೋದು, MLC ಆಗ್ಬೋದು, ಯಾರೇ ಆಗ್ಬೋದು, ಅವರಿಗೆ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ನಿಮಗೆ ಅತ್ಯಂತ ಗೌರವ ಕೊಡ್ತಾ ಇದ್ದೀವಿ ಅಂದರೆ ಅವ್ರು ಮಾಡ್ತಕ್ಕಂಥ ಕೆಲಸಕ್ಕೆ ಹುರುಪು ಬಂದು ಇನ್ನೂ ಅತಿ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡೋಕ್ಕೆ ಅವರಿಗೆ ಒತ್ತಾಗ್ತದೆ. ಹಾಗಾಗಿ ಆ ಒಂದು ಶಾಸಕಾಂಗದಲ್ಲಿರ್ತಕ್ಕಂಥವರಿಗೆ ಸನ್ಮಾನ ಮಾಡ್ತಕ್ಕಂಥ ಮಂತ್ರಿಗಳನ್ನು, ಮುಖ್ಯಮಂತ್ರಿಗಳನ್ನು ಸೇರಿ ಪ್ರಿನ್ಸಿಪಲ್ ಸೆಕ್ರೆಟರಿಯಿಂದ, ಚೀಫ್ ಸೆಕ್ರೆಟರಿಯಿಂದ ಹಿಡಿದು ಪ್ರಿನ್ಸಿಪಲ್ ಸೆಕ್ರೆಟರಿವರೆಗೂ ಮತ್ತು ಜಿಲ್ಲಾಧಿಕಾರಿಗಳು, ಈ ಗ್ರೇಡಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ಕೂಡ ಏನು ಅವರವರ ಒಂದು ದಕ್ಷತೆಯನ್ನು ನೋಡಿ ಅವರಿಗೆ ನಾವು ನೀವು ಒಳ್ಳೆಯವರು, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದು 4 ಮಾತು ಅವ್ರ ಹೃದಯಕ್ಕೆ ಅವ್ರ ಮನಸ್ಸಿಗೆ ಹೋದರೆ ಅವ್ರ ಕಾರ್ಯವನ್ನು ದಕ್ಷತೆ ಇನ್ನೂ ಅತಿ ಹೆಚ್ಚಿ ಮೇಲಕ್ಕೆ ಹೋಗಿ ಆ ಜಿಲ್ಲೆ ಅವರ ಆಡಳಿತದ ಒಂದು ವ್ಯವಸ್ಥೆ ಇನ್ನೂ ಚೆನ್ನಾಗಿ ಆಗುತ್ತೆ ಅಂತಕ್ಕಂಥ ಒಂದು ದೃಷ್ಟಿಯಿಂದ ಇವತ್ತು ನಾವು ಅತ್ಯಂತ ಉತ್ತಮವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಾವು DK ರವಿ ಆದ ನಂತರ ಯಾರೋ ಜಿಲ್ಲಾಧಿಕಾರಿಗಳು, ಒಳ್ಳೆ ಜಿಲ್ಲಾಧಿಕಾರಿಗಳು ಬರ್ತಾರೋ ಇಲ್ವೋ ಅಂತಕ್ಕಂಥದ್ದು ನಮಗೆ ಡವ ಅಂತ ಹೊಡ್ಕೊಳ್ತಾ ಇತ್ತು. ಆ DK ರವರು ಇದ್ದಿದ್ದ ಖಾಲಿ 14 ತಿಂಗಳಲ್ಲಿ ಏನು ಎಲ್ಲ ಊರುಗಳಲ್ಲೂ ಕೂಡ ಅವರ ಅಕಾಲಿಕ ಮರಣದಿಂದ ಪ್ರತಿ ಒಂದು ಊರಲ್ಲೂ ಕೂಡ ಅವ್ರದ್ದು ಇವತ್ತು ಸ್ಟ್ಯಾಚ್ಯೂಗಳು ಹಾಕಿದ್ದಾರೆ, ಸರ್ಕಲ್ ಮಾಡಿದ್ದಾರೆ. 14 ತಿಂಗಳ ಆಡಳಿತ ಮಾಡಿದ್ದು. ನಾವು ಎಷ್ಟು ದಿವಸ ಇದ್ದೀವಿ ಅನ್ನೋದಕ್ಕಿಂತ ನಾವಿದ್ದಾಗ ಏನು ಮಾಡಿದ್ವಿ ಅಂತಕ್ಕಂಥದ್ದು ಬಹಳ ಮುಖ್ಯ. ಹಾಗೆಯೇ ಅದೇ ಒಂದು ಪಥದಲ್ಲಿ ನಾನು ಡಾಕ್ಟರ್ ಎಂ ಆರ್ ರವಿ ಬಂದ ತಕ್ಷಣ ಕೇಳಿದೆ, ಸರ್ ತಾವು DK ರವಿಯವರ ಕೆಲಸ ಕಾರ್ಯದಲ್ಲಿ ಮೀರಿಸಬೇಕು, ಅವರೇ ಎಲ್ಲರಲ್ಲೂ ಕೂಡ ನೀವು ಅತ್ಯಂತ ದಕ್ಷವಾಗಿ ಕೆಲಸ ಮಾಡಬೇಕು ಅಂತೇಳಿ ನಾನು ಬಂದು ಹೊಸದ್ರಲ್ಲಿ ಅವ್ರು ಕೇಳಿದೆ. ಆಮೇಲೆ ಹೆಚ್ಚಾಗಿ ಅವ್ರು ಭೇಟಿ ಮಾಡಲಿಲ್ಲ. ನೋಡಿ ಚೆನ್ನಾಗಿ ಮಾಡ್ಕೊಳ್ಳಿ, ಪದೇ ಅವ್ರು ಮೀಟ್ ಮಾಡೋದು ಬೇಡ ಅಂತಕ್ಕಂಥ ದೃಷ್ಟಿಯಿಂದ ನಾವು ಹೆಚ್ಚಾಗಿ ಅವರ ಆಡಳಿತದಲ್ಲಿ ನಾವು ಹಸ್ತಕ್ಷೇಪ ಮಾಡಲಿಕ್ಕೆ ಬರಲಿಲ್ಲ. ಆದರೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಬಡವರ ಕಾರ್ಯ ಮಾಡ್ತಕ್ಕಂಥದ್ದು ಇರ್ಬೋದು, ಭೌತಿಕ ವಾರ್ಷಿಕ ಕಾರ್ಯಕ್ರಮ ಇರ್ಬೋದು, ದುರಸ್ತು ಮಾಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಆಗಲೇ ಇರತಕ್ಕಂಥ ಮಿಸ್ಸಿಂಗ್ ರೆಕಾರ್ಡ್ಗಳು ಆಗೋದಿಲ್ಲ ಅಂತಕ್ಕಂಥ ಪಕ್ಕದಲ್ಲಿ ಬಿಟ್ಟಿದ್ರು ಎಲ್ಲರೂ ಕೂಡ. ಆ ಮಿಸ್ಸಿಂಗ್ ರೆಕಾರ್ಡನ್ನು ಕೂಡ ಎಷ್ಟೋ ರೆಕಾರ್ಡ್ಗಳನ್ನೆಲ್ಲ ಕೂಡ ಅದಕ್ಕೆ 2 ರೆಕಾರ್ಡ್ 3 ರೆಕಾರ್ಡ್ ಸಪೋರ್ಟಿಂಗ್ ಸ್ಯಾಂಕ್ಷನ್ ಇದ್ದರೆ ಅವ್ರಿಗೂ ಕೂಡ ಮಿಸ್ಸಿಂಗ್ ರೆಕಾರ್ಡಲ್ಲಿ ಮಂಜೂರು ಮಾಡಿರ್ತಕ್ಕಂಥ ಒಂದು ಏನಾದರೂ ಕೂಡ ಒಂದು ಗೌರವ ಬಂದರೆ ಅವರು ನಮ್ಮ ಡಾಕ್ಟರ್ ಎಂ ಆರ್ ರವಿ ಅವರಿಗೆ. ಹಾಗಾಗಿ ಅದರಲ್ಲೂ ಏನಾದರೂ ಅಲ್ಪ ಸ್ವಲ್ಪ ಲೋಪ ಇದ್ದರೆ ಬಡವರು ತಮ್ಮ ಹತ್ರ ಬಂದಾಗೂ ಕೂಡ ಒಳ್ಳೆಯ ರೀತಿಯಲ್ಲಿ ಸ್ಪಂದನೆ ಮಾಡ್ತಾ ಇದ್ದಾರೆ. ಇವತ್ತು ಈ ತಾಯಿ ನಾವೇನಾದರೂ ಕೂಡ ಕೋಲಾರ ಜಿಲ್ಲೆಯಲ್ಲಿ
ಉತ್ತಮವಾಗಿರಬೇಕಾದ್ರೆ ಅದು ಕೋಲಾರಮ್ಮನ ಒಂದು ಆಶೀರ್ವಾದ. ಪರಶುರಾಮ ಮತ್ತು ಶಂಕರಾಚಾರ್ಯರು ಬಂದು ಅಲ್ಲಿ ಶ್ರೀಚಕ್ರವನ್ನು ಸ್ಥಾಪನೆ ಮಾಡಿದ ನಂತರ ಅಲ್ಲಿದ್ದಂತಹ ಈ ಕೋಲಾರ ಹೆಸರು ಬಂದಿತ್ತು ಅಂದರೆ ಮೊದಲು ಕೋಲಾಹಲಪುರಿ ಹೆಸರಿಟ್ಟಿದ್ದು ಕೋಲಾಹಲಪುರಿ. ಆ ಏರಿಯಾದಲ್ಲಿ ಯಾರು ಕೂಡ ಅಡ್ಡಾಡಕ್ಕೆ ಓಡಾಡಕ್ಕಾಗ್ತಾ ಇರಲಿಲ್ಲ. ಬಹಳಷ್ಟು ಕ್ರೂರವಾಗಿದ್ದಂತಹ ಆ ಒಂದು ದೇವತೆ, ಗಾಂವ ದೇವತೆ ಶಂಕರಾಚಾರ್ಯರಲ್ಲಿ ಒಂದು ಚಕ್ರವನ್ನು ಸ್ಥಾಪನೆ ಮಾಡಿ ಎದುರಿನಲ್ಲಿ ದಕ್ಷಿಣಾಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ ನಂತರ ತಾಮಸವಾಗಿ ದೇವಿ ಎಲ್ಲರಿಗೂ ಕೂಡ ಆಶೀರ್ವಾದ ಮಾಡ್ತಾ ಇದ್ದಾರೆ. ಆದರೆ ಆ ದೇವಸ್ಥಾನಕ್ಕೆ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಕುಂಠಿತ ಆಗಿತ್ತು. ನಮ್ಮ ಡಾಕ್ಟರ್ ಎಂ ಆರ್ ರವಿಯವರು ಬಹಳ ಸೊಗಸಾದಂಥ ಒಂದು ರಸ್ತೆಯನ್ನು ಅಭಿವೃದ್ಧಿ ಮಾಡಿದ್ದಾರೆ. ನಮ್ಮ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಮತ್ತು ಬಂದೀಖಾನೆ ಸಚಿವರಾಗಿದ್ದಂತಹ ದಿವಂಗತ ಚೆನ್ನಯ್ಯನವರು ಇದ್ದಂಥ ಸನ್ನಿವೇಶದಲ್ಲಿ, ನಮ್ಮ ಬಾಲಾಜಿ ಚೆನ್ನಯ್ಯನವರ ತಂದೆ ಅವರಿದ್ದಂಥ ಸನ್ನಿವೇಶದಲ್ಲಿ ಆ ಒಂದು ಕೋರ್ಟ್ ಸರ್ಕಲ್ನಿಂದ ಹಿಡಿದು ETCM ಹಾಸ್ಪಿಟಲ್ವರೆಗೂ ಕೂಡ ರಸ್ತೆ ಮಾಡಿಸಿದ್ರು. ಅನೇಕ ರಸ್ತೆಗಳನ್ನು ಚೆನ್ನೈನವರು ಅಭಿವೃದ್ಧಿಯನ್ನು ಮಾಡಿದ್ರು. ಅದೇ ಥರದಲ್ಲಿ ನಮ್ಮ ಡಾಕ್ಟರ್ ಎಂ ಆರ್ ರವಿಯವರು ಎಲ್ಲ ರೀತಿಯಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಆ ಕೋರ್ಟ್ ಸರ್ಕಲ್ಗೆ ಉತ್ತಮವಾದಂಥ ಒಂದು ಸೊಗಸನ್ನು ತಂದಿದ್ದಾರೆ. ಅದೇ ರೀತಿಯಲ್ಲಿ ಆ ಒಂದು ಅಂತರ್ಗೈಗೆ ರಸ್ತೆ ಕೂಡ ಅಭಿವೃದ್ಧಿ ಆಗಬೇಕಾಗಿದೆ. ಆದ್ರಿಪುರಕ್ಕೆ ಹೋಗ್ತಕ್ಕಂಥ ರಸ್ತೆಗಳ ಅಭಿವೃದ್ಧಿ ಆಗಬೇಕಾಗಿದೆ. ಅನೇಕ ರಸ್ತೆಗಳನ್ನು ನಾವು ಸೈಕಲ್ ಅನ್ನು ಹೋಗಿ ಗುರುತಿಸಲಾಗಿದೆ. ಪಾರ್ಕ್ಗಳನ್ನು ಅಭಿವೃದ್ಧಿ ಮಾಡಬೇಕು ಅಂತ ಅತ್ಯಂತ ಬಿಗುವಾದಂತಹ ವಾತಾವರಣ, ದಕ್ಷವಾದಂತಹ ವಾತಾವರಣ ಮಾಡಬೇಕು. ಸಾಮಾನ್ಯ ಜನಕ್ಕೂ ಕೂಡ ಸರ್ಕಾರದಿಂದ ಹೋಗತಕ್ಕಂಥ ಸವಲತ್ತುಗಳು ಕೊಡಿಸಬೇಕು ಅಂತಕ್ಕಂಥ ಒಂದು ದೃಷ್ಟಿ ಅವರಲ್ಲಿರೋದ್ರಿಂದ ಕೋಲಾರಮ್ಮ ಎಲ್ಲ ಜನಗಳು ಕೂಡ ಅವರಿಗೆ ಅತ್ಯಂತ ಉತ್ತಮವಾದಂಥ ಮನಸ್ಸನ್ನು ಕೊಟ್ಟು ಕೆಲಸ ಮಾಡೋದ್ರಲ್ಲಿ ಶಕ್ತಿಯನ್ನು ತುಂಬಿ ಅವರ ಅವಧಿಯಲ್ಲಿ ಅತ್ಯಂತ ಉತ್ತಮವಾದಂಥ ಕೆಲಸವನ್ನು ಮಾಡಿ ಇಡೀ ಜಿಲ್ಲೆಯ ಜನರ ಮನಸ್ಸಿನಲ್ಲಿ ಡಾಕ್ಟರ್ ಎಂ ಆರ್ ರವಿ ಇರ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವಿವತ್ತು ಹಾರಾಪುರ ಯಾವುದೇ ಇಂಪಾರ್ಟೆಂಟ್ ಅಲ್ಲ, ಅವರಿಗೆ ಒಂದು ಗೌರವ ಕೊಟ್ಟಿರ್ತಕ್ಕಂಥ ಒಂದು ವಿಷಯದಿಂದ ಅವರು ಇನ್ನೂ ಕೂಡ ಉತ್ತೇಜನವಾಗಿ ಅಧಿಕಾರಿಗಳೆಲ್ಲ 24 ಗಂಟೆಗಳಲ್ಲಿ 8 ಗಂಟೆ ಫ್ರೀ ಬಿಟ್ಟು ಮಿಕ್ಕಿದ್ದ 14 ಗಂಟೆಯಲ್ಲೂ ಕೂಡ ಕೆಲಸ ಮಾಡಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಈ ಜಿಲ್ಲೆ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥ ದೃಷ್ಟಿಯಿಂದ ನಾವಿವತ್ತು ಅವ್ರಿಗೆ ಗೌರವ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹಾಗಾಗಿ ಬಂದಿರತಕ್ಕಂಥವ್ರು 2 ನಿಮಿಷದಲ್ಲಿ ಮಾತಾಡಿ ಗೌರವವನ್ನು ಸೂಚಿಸಬೇಕು. ಅದ ನಂತರ ಸನ್ಮಾನ ಕಾರ್ಯಕ್ರಮ ಸ್ವೀಕಾರ ಮಾಡಬೇಕು ಅಂತೇಳಿ ನಮ್ಮ ಜಿಲ್ಲಾಧಿಕಾರಿಗಳಲ್ಲಿ ಕೋರ್ತೇನೆ. ಎಲ್ಲರಿಗೂ ನಮಸ್ಕಾರ. ಕೋಲಾರ ಜಿಲ್ಲೆಗೆ ಕೆಲಸ ಮಾಡೋದು ಎಷ್ಟೋ ಜಿಲ್ಲಾಧಿಕಾರಿ ಬಂದಿದ್ದಾರೆ, 60 ಜನ ಬಂದಿದ್ದಾರೆ. ಆ ಕೋಲಾರ ದೇವಸ್ಥಾನ ಯಾರು ನೋಡಿದ್ರು. ಈಗ ರಸ್ತೆ ಹೆಂಗಿದೆ ಅಂದರೆ ಕಲರ್ಫುಲ್ಲು, ಆ ಪಾರ್ಕು, ಆಮೇಲೆ ಹೊರಗ್ನವ್ರು ಬಂದರೆ ಆ ದೇವಸ್ಥಾನ ದಾರಿ ಹೆಸರೇ ಗೊತ್ತಿಲ್ಲ. ಎಲ್ಲ ಕೇಳ್ತಾರೆ, ನೀವು 2,000 ಜನ ಓದ್ಕೊಂಡು ಹೋಗ್ತಾರೆ. ಈಗ ಆ ಹೆಸರು ಆ ಪಾರ್ಕಲ್ಲಿ ಇದೊಂದು ಮಾಡಿದ್ವಿ. ದೇವಸ್ಥಾನ ಮುಂದ್ಗಡೆ ಭಕ್ತಾದಿಗೆ ಸ್ವೀಟ್ ಮಾಡೋದಕ್ಕೆ ಮತ್ತು ಇದು ಮಾಡೋದಕ್ಕೆ ಪ್ರಸಾದ ಮಾಡೋದಕ್ಕೆ ಒಳ್ಳೆ ಜಂಕ್ಷನ್ ಮಾಡೋಕ್ಕೆ ಪ್ಲಾನ್ ಮಾಡಿ. ಮತ್ತು ಕೋಲಾರ ಹಳೆಯ ಬಸ್ ಸ್ಟ್ಯಾಂಡ್ ಚೆನ್ನೈನೂರು ಕಾಲದಲ್ಲಿ ಹಂಗೆ ಇದೆ. ಈಗ ಸಾಹೇಬ್ರು ಬಂದಮೇಲೆ ಅದು ಅಪ್ರೂವಲ್ ಕೊಟ್ಬಿಟ್ಟಿದ್ದಾರೆ. 17 ಕೋಟಿ ರೂಪಾಯಿ ಅಪ್ರೂವಲ್ ಕೊಟ್ಬಿಟ್ಟಿದ್ದಾರೆ. ಮತ್ತು ಅಲ್ಲಿರೋ ಕ್ಲಾಕ್ ಟವರು, ಅಲ್ಲಿ ಟವರ್ ಕ್ಲಾಕ್ ಆಗ್ತಾರೆ ಗಡಿಯಾರಗಳು ಹಂಗೆ ಇರಬೇಕು, ಹೊಸ ಮಾಡಲ್ ಬೇಡ ಅಂತ ಸಾಹೇಬರು ಆದೇಶ ಮಾಡಿದ್ದಾರೆ. ಎರಡನೇದು 24 ಗಂಟೆನಲ್ಲಿ ಫುಡ್ ಕೋರ್ಟ್ ಓಪನ್ ಮಾಡಿದ್ದಾರೆ. ಯಾರು ಮಾಡೋಕ್ಕೆ ಸಾಧ್ಯವಿಲ್ಲ, 24 ಅವರು. ನಾನು ಈಗ ಬಂದೆ ಟೌನಲ್ಲಿ, ಅಲ್ಲೊಂದು ಕಾಂಟ್ರಾಕ್ಟ್ ಇಲ್ಲ, ಏನೋ ಇಷ್ಟು ಫಾಸ್ಟ್ ಸಾಹೇಬ್ ಸಿಟ್ಟಾಗಿ ಆರ್ಡರ್ ಮಾಡಿದ್ದೀರಲ್ಲ, ನಾವು ಕೊಡಬೇಕು. ಏನು ರಾತ್ರಿ ಮಾಡ್ತಾರೆ. ಈ ಕೆಲಸ ಯಾಕೆ ಮಾಡ್ಸೋಕ್ಕಾಗ್ತದೆ? ಎಷ್ಟೋ ಜಿಲ್ಲಾಧಿಕಾರಿಗಳಿದೆ ಕೋಲಾರ ಮಾಡಿದ್ದಾರೆ, ಯಾರೂ ಮಾಡಿಲ್ಲ. ಆಮೇಲೆ ಮತ್ತೆ ಟೂರಿಸಂ ಪ್ಲೇಸ್ ಪರ್ವತಗಳ ಮಧ್ಯದಲ್ಲಿ ಯಾತ್ರೆಗೆ ಅದಕ್ಕೆ ಒಂದು ರಸ್ತೆ ಮಾಡಬೇಕು, ಡಬಲ್ ರೋಡ್ ಮಾಡಿಸಿ ಅಲ್ಲೊಂದು ಜಂಗಲ್ ಫಾರೆಸ್ಟ್ ಗೆಸ್ಟ್ ಹೌಸ್ ಕಟ್ಟಿ ಔಟ್ ಪೊಲೀಸ್ ಸ್ಟೇಷನ್ ಮಾಡಿ ಅಲ್ಲೊಂದು ಹೋಟ್ಲ್ ಮಾಡಿದ್ರೆ ಅದು ಟೂರಿಸಂ ಪ್ಲೇಸ್ ಆಗ್ತದೆ. ಮತ್ತು ಕರ್ನಾಟಕ ಮ್ಯಾಪಲ್ಲಿ ಗುರ್ಸ್ದಂಗೆ ಆಗ್ತದೆ ಪೀಸ್ಫುಲ್ ದೇವಸ್ಥಾನ. ಇದು ಸಾಹೇಬರು ಮಾಡಿಸ್ಬೇಕು. ಆ ಚಾಮುಂಡಿ ತಾಯಿ ಒಳ್ಳೆ ಮನಸ್ಕೊಟ್ಟು ಕೋಲಾರದಲ್ಲಿ ಎಲ್ಲರೂ ಸಾಕಷ್ಟು ಸಣ್ಣ ಎಷ್ಟು ಶಕ್ತಿ ಕೊಟ್ಟು ಆಗ ಶಕ್ತಿ ಇರ್ತದೆ. ದಯವಿಟ್ಟು ಎಲ್ಲರೂ ಮಾಡೋ ಕೆಲಸಗಳನ್ನ ಹಿಂದೆ ಇರೋರು ಎಣ್ಣೆಯನ್ನು ಆರಂಭ ಮಾಡಬೇಕಾದ್ರು ಯಾರು ನಾಗರಿಕ ಕೆಲಸ ಮಾಡ್ತಾರೋ ಅವ್ರನ್ನ ಗುರುತಿಸ್ಬೇಕು. ಕೋಲಾರ ನಾಗರಿಕರು 93ರಲ್ಲಿ 1993 ಚೆನ್ನಾಗಿ ಗುಪ್ತಾ ಕುದುರೆ ಮೇಲೆ ಓಡ್ತಾರೆ, ಸಾಹೇಬರು ಸೈಕಲ್ ಓಡ್ತಾರೆ. ಯಾರು ಗೊತ್ತಾಗಲ್ಲ, ಹೆಲ್ಮೆಟ್ ಹಾಕ್ಬಿಟ್ಟಿರ್ತಾರೆ, ಮಾಮೂಲಿ ಡ್ರೆಸ್ ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ಆಮೇಲೆ ಎಲ್ಲ ರೌಂಡ್ ಹಾಕ್ತಾರೆ ಟೌನಲ್ಲಿ ಹಾಕಿ ಸ್ಟೇಡಿಯಂಗೆ ಹೋಗ್ತಾರೆ. ಮಕ್ಕಳ ಜೊತೆ ಆಟ ಆಡ್ಕೊಂಡು ಮತ್ತೆ ಮನೆಗೆ ಎಲ್ಲೆಲ್ಲಿ ಕಸ ಇದೆ, ಎಲ್ಲೆಲ್ಲಿ ಟ್ರಾಫಿಕ್ ಜಾಮು ಎಲ್ಲ ಮೆಸೇಜ್ ಕೊಡ್ತಾರೆ. ಎಲ್ಲ ಕೆಲಸ ಮಾಡಿಬಿಟ್ಟು ಇಲ್ಲಿಗೆ ಬರ್ತಾರೆ. ಇಂಥ ಅಧಿಕಾರ ನಮ್ಗೆ ಸಿಕ್ಕಲ್ಲ. ಸಿದ್ದರಾಮಯ್ಯ ನಮಸ್ಕಾರ. ಎಲ್ಲ ಒಳ್ಳೆ ಜಿಲ್ಲಾಧಿಕಾರಿ ಕೊಟ್ಟಿದ್ದಾರೆ. ದಯವಿಟ್ಟು ಎಲ್ಲರೂ ನಾವು
ಬಾಸ್ ಜೈ ಭೀಮ್ ಜೈ ಜಿಲ್ಲೆಗೆ BK ರವಿ ಅನ್ನುವಂಥ ಸಂಘದಲ್ಲಿ ಕೋಲಾರದಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಭಾಳ ಅವ್ಯವಸ್ಥೆ ಖಾತೆಗಳ ಮತ್ತೊಂದು ಅವರು ಅದಾಲತ್ನಲ್ಲಿ ಮಾಡೋ ಮೂಲಕ ತುಂಬ ಒಳ್ಳೆಯ ಕೆಲಸ ಮಾಡೋದು. ಆದರೆ ಈಗ ನಮ್ಮ ಡಾಕ್ಟರ್ ಎಂ ಆರ್ ರವಿ ಅವರು ಇವತ್ತು ಎಷ್ಟು ಉತ್ತಮವಾಗಿ ಕೆಲಸ ಆಗ್ತಾಯಿದೆ ಅನ್ನೋದನ್ನು ನಾವು ಈಗ ನೋಡಬೇಕಾಗಿದೆ. ಏಕೆಂದರೆ ನಮ್ಮ ರೈತ ಸಂಘದ ಕಾರ್ಯಕ್ರಮಗಳು ಬಂದು ಅಲ್ಲಿ ರೈತರಿಗೆ ಅವೇರ್ನೆಸ್ ಸಹ ಕೊಟ್ಟಿದ್ದಾರೆ, ಯಾವ ರೀತಿ ಕೆಲಸ ಕಾರ್ಯಗಳು ಮಾಡ್ಕೋಬೇಕು ಅಂತೇಳಿ. ಆದರೆ ಮೊದಲಿದ್ದಂಥ ಜಿಲ್ಲಾಧಿಕಾರಿಗಳು ಯಾವುದಾದ್ರೂ ರೈತ ಸಂಘದ ಕಾರ್ಯಕ್ರಮಕ್ಕೆ ಕರೆದ್ರೆ ಬಂದು ಮಾತಾಡೋಕ್ಕೆ ಇದು ಮುಂದೆ ನೋಡ್ತಿದ್ರು. ಆದರೆ ನಮ್ಮ ಸಾಹೇಬರು ಯಾವುದೇ ಕಾರ್ಯಕ್ರಮಕ್ಕೆ ಕರೆದರೂ ಬಂದು ಅಲ್ಲಿ ಸರ್ಕಾರದಿಂದ ಸಿಗುವಂಥ ಎಲ್ಲ ರೀತಿಯಾದಂಥ ಸವಲತ್ತುಗಳನ್ನ ಯಾವ ರೀತಿ ಕಳಿಸ್ಕೋಬೇಕು, ನಾವೇನು ಮಾಡ್ತಾಯಿದ್ದೀವಿ ಮತ್ತು ಅನ್ನೋದ್ರ ಬಗ್ಗೆನೂ ತುಂಬ ವಿಸ್ತೃತವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಜೊತೆಗೆ ಮತ್ತು ಅರಣ್ಯದ ತುಂಬ ಒಂದು ಭಯ ಆಗುತ್ತೆ ರೈತರಲ್ಲಿ. ಅಂಥ ಭಯನ ಇವತ್ತು ಏನಾದರೂ ಧೈರ್ಯವಾಗಿ ರೈತರು ಇದ್ದಾರೆ ಅಂತಂದರೆ ಅದು ಸಾಹೇಬರು ನೇರವಾಗಿ ತೊಗೊಂಡಂಥ ಒಂದು ಡಿಸಿಷನ್. ಯಾಕೆಂತಂದರೆ ಏನು ಜಂಟಿ ಸರ್ವೆ ಆಗೋವರೆಗೂ ನೀವು ಯಾವುದೇ ಕಾರಣಕ್ಕೂ ಅರಣ್ಯ ಇಲಾಖೆಯವರಲ್ಲಿ ಹೋಗಬಾರ್ದು ಅಂತೇಳಿ ನೇರವಾಗಿ ಅವರಿಗೆ ಆದೇಶ ಕೊಟ್ಟಿದ್ದರಿಂದ ಇವತ್ತು ಜಂಟಿ ಸರ್ವೆ ಆಗೋವರೆಗೂ ಯಾವುದೇ ರೀತಿಯಾದಂಥ ಯಾವುದೋ ಅಡೆತಡೆಗಳು ಮಾಡ್ತಾಯಿಲ್ಲ, ಮತ್ತು ಒತ್ತುವರಿಗಳು ತೆರವು ಮಾಡ್ತಾಯಿಲ್ಲ. ಅದಕ್ಕೂ ಸಹ ಒಂದು ಈ ಸಮಯದಲ್ಲಿ ಏನು ನಮ್ಮ ನಗರದ ನಾಗರಿಕರಾಗಿರ್ಬೋದು, ರೈತರಾಗಿರ್ಬೋದು ಎಲ್ಲ ಬಂದಿದ್ದಾರೆ. ಇವತ್ತು ಒಳ್ಳೆಯ ಕಾರ್ಯ ಮಾಡಿದ್ರೆ ನಮ್ಮ ಜಿಲ್ಲೆಯ ಜನ ಹೊಗಳುತ್ತಾರೆ. ಮತ್ತು ಕೆಲಸ ಮಾಡದೇ ಇದ್ದರೆ ಅವ್ರ ವಿರುದ್ಧವಾಗೂ ಮಾತಾಡಿರೋ ನಿದರ್ಶನಗಳು ಇದೆ. ಮೊದಲಿಗೆ ಕೋಲಾರ ಜಿಲ್ಲೆಗೆ ಬರುವಂಥ ಅಧಿಕಾರಿಗಳು ಅಯ್ಯೋ ಕೋಲಾರಪ್ಪ ಅಂದ್ಕೊಂಡು ಬರ್ತಾರೆ. ಆದರೆ ಇಲ್ಲಿ ಮಾಡಿದಂಥ ಒಳ್ಳೆ ಕಾರ್ಯಗಳಿದ್ದಂಥ ಸಮಯದಲ್ಲಿ ಜನ ಸ್ಪಂದಿಸೋದಿಲ್ಲ, ಅದು ಭಾಳ ಮುಖ್ಯವಾಗಿರ್ತದೆ. ಆ ಸ್ಪಂದನೆ ನೋಡಿ ಹೋಗುವಾಗ ಅಯ್ಯೋ ನಾವು ಇಷ್ಟು ಬೇಗ ಹೋಗ್ತಾ ಇದ್ದೀವ ಅನ್ನೋದನ್ನು ಅಂದ್ಕೊಂಡು ಹೋಗುವಂಥ ಬರ್ತದೆ. ಅದಕ್ಕೆ ಏನಿವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಇವತ್ತು ಒಳ್ಳೆ ಕಾರ್ಯಗಳು ಮಾಡ್ತಾಯಿದ್ದಾರೆ. ಅವರು ಇದೇ ರೀತಿಯಾದಂಥ ಒಳ್ಳೆ ಕಾರ್ಯಗಳು ಮಾಡಿದ್ರೆ ನಾವು ನಮ್ಮೆಲ್ಲ ರೀತಿಯಾದಂಥ ಎಲ್ಲ ನಾಗರಿಕರ ಬೆಂಬಲ ಇದೇ ರೀತಿ ಇರ್ತದೆ ಅನ್ನೋದನ್ನು ಹೇಳ್ತಾ ನನ್ನ ಮಾತನ್ನು ಸರ್ ನೋಡಿ ಸರ್ ಜಾಸ್ತಿ ಮರ ನಲವೇ ಇನ್ನೂ ಒಂದು ವರ್ಷಗಳು